ವೆಲ್ಕಮ್ ಬ್ಯಾಕ್. ನಂದಿನಿ, ತುಪ್ಪ ಇದೀಗ ದುಬಾರಿ ತುಪ್ಪ ಆಗಿದೆ, ಬಿಸಿ ತುಪ್ಪ ಆಗಿದೆ. ನೀವೇನ್ ಹೇಳ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದೀವಿ. ಇದೀಗ ಬಸವರಾಜ್ ಅನ್ನುವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಟಿವಿ ವ್ಯಾಲ್ಯೂಮನ್ನ ಮ್ಯೂಟ್ ಮಾಡಿ ಬಸವರಾಜ್ ಅವರೇ. ಓಕೆ, ಮಾತಾಡಿ. ಈಗ ದುಬಾರಿ ಆಗಿರೋದು ರೇಟು ರೈತರಿಗೆ ಅನುಕೂಲ ಆದ್ರೆ ಒಳ್ಳೇದು. ರೈತರಿಗೆ ಅನುಕೂಲ ಆಗದೆ ಇರತಕ್ಕಂಥ ಸರ್ಕಾರಕ್ಕೆ ಅನುಕೂಲ ಆದ್ರೆ ಬಾರಿ ಕೆಟ್ಟದ್ದು. ಅವ್ರ ಅನುಕೂಲಕ್ಕೋಸ್ಕರ ಮಾಡ್ಕೊಂಡ್ರೆ GST ದರ ಎಲ್ಲ ಕಡಿಮೆ ಮಾಡಿದಾಗ ಇವರು ಮತ್ತೆ ಹೆಚ್ಚಳ ಮಾಡಿದ್ರೆ ರೈತರಿಗೆ ಇಂತ ಗ್ರಾಹಕರಿಗೆ ಬಹಳ ನೋವಾಗುತ್ತೆ. ನೀವು ರೈತರೇನಾ? ಹೌದು ಮೇಡಮ್. ಓಕೆ, ಈಗ ಹಾಲಿನದಲ್ಲೂ ಕೂಡ ನಿಮ್ಗೆ ನೇರವಾಗಿ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದೆ. ಆ ರೀತಿಯಾಗಿ ಸಬ್ಸಿಡಿ ಸಿಗ್ತಾ ಇದೆಯಾ? ಹಾಲಿನ ದರದಲ್ಲಿ ಸಬ್ಸಿಡಿ ಸಿಗ್ತಾ ಇದೆ ಮೇಡಮ್, 5 ರೂಪಾಯಿ ಕೊಡ್ತಾ ಇದ್ದಾರೆ. ಓಕೆ, ಈಗ ದರ ಏರಿಕೆ ಮಾಡಿರೋದು ಓಕೆ ಅಂತ ಅನಿಸ್ತಿದೆ ನಿಮ್ಗೆ? ದರ ಏರಿಕೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿದ್ರೆ ಮಾತ್ರ ನಮಗೆ ಓಕೆ ಅಂತ ಅನಿಸುತ್ತೆ. ಗ್ರಾಹಕರಿಗೆ ಬರೆ ಹಾಕದಂಗ ಇದು. ಗ್ರಾಹಕರು ಈಗ ತುಪ್ಪ ಅಂತ ಹೇಳಿದ್ಮೇಲೆ ಅದು ದಿನ ಬಳಕೆಗೆ ಅದು ಯಥೇಚ್ಛವಾಗಿ ಬಳಸೋ ವಸ್ತು ಅಲ್ಲ, ಕಡಿಮೆ ರೀತಿಯಲ್ಲೇ ಬಳಸ್ತಾರೆ. ಹಂಗಾಗಿ ಗ್ರಾಹಕರಿಗೆ ಅತಿ ಹೆಚ್ಚು ನೋವನ್ನು ಉಂಟು ಮಾಡಲ್ಲ. ಏನಪ್ಪಾ ಅಂತ ಹೇಳಿದ್ರೆ ಅದು ಸ್ವಲ್ಪ ರೇಟ್ ಮಾಡಿದ್ರೆ ರೈತರಿಗೂ ಅನುಕೂಲ ಆಗ್ತದೆ. ಆದ್ರೆ ಸರ್ಕಾರಕ್ಕೆ ಅನುಕೂಲ ರೀತಿಯಲ್ಲಿ ಮಾಡ್ಕೊಂಡ್ರೆ ಅದು ಕಷ್ಟ ಆಗುತ್ತೆ. ಸರಿ, ಧನ್ಯವಾದಗಳು ಬಸವರಾಜ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ರಾಯಚೂರಿನಿಂದ ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳೋದಕ್ಕೆ ಬಯಸ್ತೀರಿ ತುಪ್ಪದ ದರ ಏರಿಕೆ ಮಾಡೋದ್ರ ಬಗ್ಗೆ? ತುಪ್ಪದ ದರ ಒಂದಲ್ಲ ಮೇಡಮ್, ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲಾ ದರಗಳು ಏರ್ತಿದ್ದಾರೆ ಮೇಡಮ್. ಅದು 2,000 ರೂಪಾಯಿ ಅನ್ನೋದು ಒಂದು ಸಣ್ಣ ಒಂದು ಇದನ್ನ ಹಾಕಿ ಇವು ಮೀನು ಇವನ್ ಹಿಡಿತಾರಲ್ಲ ದೊಡ್ಡ ಅದಕ್ಕೆ ಒಂದು ಸಣ್ಣ ಚೂರು ಹಾಕಿ ಇವರು ತಿಮಿಗ್ಲನ್ನ ಹಿಡಿತಾರ್ರಿ ಮೇಡಮ್. ಅಂದ್ರೆ ಎಲ್ಲಾ ದರಗಳನ್ನು ಏರಿಸಿ ನಮಗೆ ಏನು ಕೊಡ್ತಾ ಇಲ್ಲ. 5 ಗ್ಯಾರಂಟಿಗಳನ್ನ ಕೊಟ್ಟು ಎಲ್ಲ ಕಿತ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದೀರಿ. 5 ಗ್ಯಾರಂಟಿ ಕೊಟ್ಟಿದಾರಲ್ರಿ, ಅದ್ರೊಳಗೆ ಯಾವ ನಮ್ಗೆ ಲಾಭ ಇಲ್ಲ. ಕೆಲವರಿಗೆ ಅಷ್ಟೇ ಲಾಭ ಐತೆ ಅದು. ಆಮೇಲೆ ಅದು ಬಸ್ ದರನು ಏರ್ಸಿದ್ರು, ಆಮೇಲೆ ವಿದ್ಯುತ್ ದರನು ಏರ್ಸಿದ್ರು. ಯಾವ್ದು ಕಡಿಮೆ ಮಾಡಿದ್ದಾರೆ ಅವ್ರು? ಸರ್ಕಾರ ಬಂದಾಗ್ಲಿಂದ ಇದುವರೆಗೂ ಯಾವ್ದು ಕಡಿಮೆ ಇಲ್ಲ ಮೇಡಮ್, ಎಲ್ಲಾದು ರೇಟ್ ಏರ್ಸ್ಕೊಂತಾನೆ ಬಂದಿದ್ದಾರೆ. ಎಸ್, ಧನ್ಯವಾದಗಳು ಮಂಜುನಾಥ್ ಅವರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕಾಗಿ. ಇನ್ನು ರುದ್ರಯ್ಯ ಅನ್ನೋರು ಸಾಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರುದ್ರಯ್ಯ ಅವರೇ. ನಮಸ್ತೆ ಮೇಡಮ್ ಅವರೇ. ಹೇಳಿ. ಅದು ಇಲ್ಲ, ಯಾರಿಗೋ ದುಡ್ಡು ಕಮ್ಮಿ ಆಗೈತಿ, ಅದು ಕೋಟಿಗಟ್ಟಲೆ ಮಾಡೋ ಟೈಮಿಗೆ ಕಮ್ಮಿ ಆಗೈತಿ. ಎಲ್ಲ ರೈತರ ಯಾರು ರೇಟ್ ಆಗಿಲ್ಲ, ಇವತ್ತು ಯಾರು ಕೋಟಿಗಟ್ಟಲೆ ಯಾರೋ ರೇಟ್ ಆಗಿದಾವ? ಎಲ್ಲ ಅಧಿಕಾರಿಗಳವು ಮಿನಿಸ್ಟ್ರಿಗಳ ದುಡ್ಡು ರೇಟ್ ಆಗ್ಬಿಟ್ಟು ಬೇರೆ ರೈತರ ಯಾರಿಗೂ ರೇಟ್ ಆಗಿಲ್ಲ. ಇವ್ರು ಯಾರಿಗೂ ದುಡ್ಡು ಕಮ್ಮಿ ಆಗೈತಿ ತಿನ್ನಾಕ ಅವ್ರಿಗೆ. ಎಲ್ಲ ಇದೇ ತರ ಮಾಡಿ ತಿಂದು ಕೋಟಿ ಮುಂದೆ ಎಲೆಕ್ಷನ್ಗೆ ಇದಕ್ಕೆಲ್ಲ ಫಂಡ್ ಮಾಡ್ಬೇಕಲ್ಲ ಅವರು. ಎಲ್ಲ GST ಇಟ್ಟು ಅವರು ಕೇಂದ್ರ ಸರ್ಕಾರ ತೆಗೆದ್ರೆ ಇವ್ರು ಮನೆ ಮರಿಯಾಗಿ ಕಳಿದ್ರು ಇವರು. ಇವ್ರಿಗೆ ಮಾನ ಮರ್ಯಾದೆ ಯಾರು ಹೇಳ್ತಾರೆ? ಇವ್ರಿಗೆ ಆಡಳಿತ ಹೇಳ್ತಾರೆ. ಇವರಿಗೆ ಇಡೀ ರಸ್ತೆ ತುಂಬ ಗುಂಡಿ ಬಿದ್ದು ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ ಇವತ್ತಿಗೂ. ಹುಚ್ಚ ಕೈಗೆ ಸರ್ಕಾರ ಕೊಟ್ಟಂಗೆ ಆಗೈತಿ ಈಗ. ಎಸ್, ಧನ್ಯವಾದಗಳು ರುದ್ರಯ್ಯ ಅವರೇ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ. ಶಿವಮೊಗ್ಗದಿಂದ ವಾಗೀಶ್ ಅನ್ನೋರು ಕರೆ ಮಾಡಿದ್ದಾರೆ. ವಾಗೀಶ್ ಅವರೇ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ನಮಸ್ತೆ ಮೇಡಮ್. ಮೇಡಮ್, ಇದು ಬಾಟ್ಲಲ್ಲಿ ಕೊಡ್ತಾ ಇದ್ರಲ್ಲ, ವಾಪಸ್ ರೀಫಂಡ್ ಬಾಟ್ಲು ವಾಪಸ್ ಕೊಟ್ರೆ ಸ್ವಲ್ಪ ಕಡಿಮೆ ರೇಟ್ ಮಾಡ್ಬೋದಲ್ಲ? ಅಂದ್ರೆ ನಾವು ಯೂಸ್ ಮಾಡಿದ ಬಾಟಲ್ನ ವಾಪಸ್ ಕೊಟ್ರೆ ಕಡಿಮೆ ಕೊಡ್ಬೇಕು ಅಂತ ಹೇಳೋದಾ ನೀವು? ಹ್ಞೂ ಮೇಡಮ್, ಅದು ರೈತರಿಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ. ನೀವು ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಖರ್ಚಾಗುತ್ತೆ. ಸೊ ಅಂದ್ರೆ ಚೆನ್ನಾಗಿರೋ ಬಾಟಲ್ ಮಾತ್ರ ಕೇಳ್ತಾರೆ. ಹೌದಾ? ಬಟ್ ಈಗ ಏರಿಕೆ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏರಿಕೆ ಯಾವ್ದು ಕಡಿಮೆ ಆಗಿದೆ ಮೇಡಮ್? ಹೋಗ್ತಾ ಜಾಸ್ತಿ ಆಗಿಬಿಟ್ರೆ ಯಾವ್ದು ಕಡಿಮೆ ಆಗಲ್ಲ. ಈಗ ಕಡಿಮೆ ಮಾಡಿದ್ರಲ್ಲ ಒಂದ್ಸಲ, ಮತ್ತೆ ಏಕಾಏಕಿ ಈಗ 40 ರೂಪಾಯಿ ಕಡಿಮೆ ಮಾಡಿ 90 ರೂಪಾಯಿ ಏರಿಕೆ ಮಾಡಿದ್ರು. ಸ್ಟೇಟು ಸೆಂಟ್ರಲ್ ಯಾರು ಯಾವಾಗ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ ಮೇಡಮ್. ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ದು ಮಿಡ್ಲ್ ಕ್ಲಾಸ್ ಪೀಪಲ್ ಯಾವ್ದನ್ನು ಸುಮ್ಮನೆ ತಗೊಂಡು ಹೋಗ್ತಾ ಇರ್ಬೇಕು. ನಾವೆಲ್ಲ ಏನು ಮಾಡಕ್ಕಾಗಲ್ಲ ಮೇಡಮ್. ನೀವು ತುಪ್ಪ ಬಳಕೆ ಮಾಡ್ತೀರಾ? ಮೇಡಮ್, ಮೇಡಮ್ ಮಾಡ್ಲೇಬೇಕಲ್ಲ. ನಂದಿನಿದೆ ಬಳಕೆ ಮಾಡ್ತೀರಾ ಅಥವಾ ಇತರೆ ಬ್ರ್ಯಾಂಡ್ ಏನಾದ್ರು ಬಳಕೆ ಮಾಡ್ತಿದ್ದೀರಾ? ಇಲ್ಲ, ನಂದಿನೇ ತಗೊಳ್ಳೋದಲ್ಲ ನಾನು. ಬೆಳಗ್ಗೆ ಡೈರಿ ಹಾಲು ನಂದಿನೇ, ಹಂಗಾಗಿ ಹೇಳ್ತಿರೋದು. ಅಟ್ಲೀಸ್ಟ್ ಹಿಂಗಾದ್ರು ಇದು ಬಾಟ್ಲು ಬಿಸಾಕ್ತಾರೆ, ಹೌದಾ? ಅದು ಮತ್ತೆ ಅದು ಇದು ಆಗುತ್ತೆ. ಅದ್ರ ಬದಲು ನಿಮ್ ಬಾಟ್ಲಿ ವಾಪಸ್ ರೀಫಂಡ್
ಈಗ ಸರ್ ಇದೆಯಾ ಅದು ಅದು ಈಗ ಸದ್ಯಕ್ಕಂತ ಏನು ಆತರ ಮಾಡ್ತಾ ಇಲ್ಲ ಅವರು. ನಿಮ್ಮ ಒಂದು ಸಜೆಷನ್ ಅವ್ರು ತಗೋಬಹುದು ಅಂತ ಅನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾದ್ರು ಗಮನ ವಹಿಸ್ತಾರಾ KMF ನವರು ಅಂತ ಹೇಳಿ. ಧನ್ಯವಾದಗಳು ವಾಗೀಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ದುಬಾರಿ ತುಪ್ಪ ಜನ ಅಂತೂ ಬೈತಾ ಇದ್ದಾರೆ ಸರ್ಕಾರಕ್ಕೆ. ಈಗಾಗಲೇ ಸರ್ಕಾರ ಪ್ರತಿಯೊಂದರ ದರವನ್ನ ಏರಿಕೆ ಮಾಡ್ತಾ ಇದೆ. ಇದೀಗ ತುಪ್ಪದ ದರವನ್ನ ಕೂಡ ಏರಿಕೆ ಮಾಡಿದೆ. GST ಸ್ಲ್ಯಾಬ್ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಕಡಿಮೆ ಮಾಡಿದಂತಹ ಸರ್ಕಾರ ಇದೀಗ ಏಕಾಏಕಿ ಈ ದರವನ್ನ ಜಾಸ್ತಿ ಮಾಡಿದ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅಧಿಕಾರಿಗಳಂತೂ ಅದಕ್ಕೆ ಸ್ಪಷ್ಟನೆಯನ್ನ ಸಮರ್ಥನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಶ್ವ ಮಾರುಕಟ್ಟೆಯಲ್ಲಿ ದರ ಏರಿಕೆಯಾಗಿದೆ, ನಮ್ಮ ಬ್ರ್ಯಾಂಡ್ನ ವ್ಯಾಲ್ಯೂನ ಕೂಡ ಹೆಚ್ಚಿಸಬೇಕಾಗಿದೆ, ಹಾಗಾಗಿ ನಾವು ದರ ಏರಿಕೆ ಮಾಡೋದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಇವರ ಅನಿವಾರ್ಯತೆ ಜನರಿಗೆ ಬರೆ ಹಾಕುವಂತಹ ಕೆಲಸ ಮಾಡಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಅನೇಕರು ಹೇಳ್ತಾರೆ ನಮ್ಮ ಬ್ರ್ಯಾಂಡ್ ಅಂತ ನಾವು ತೆಗೆದುಕೊಳ್ತಾ ಇದ್ವಿ, ಇನ್ನು ಇದೇ ಸೇಮ್ ರೇಟ್ ಆದ್ರೆ ಬೇರೆ ಬ್ರ್ಯಾಂಡ್ಗೂ ಕೂಡ ನಾವು ಹೋಗೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾರೆ. ಇದನ್ನ ಕೂಡ KMF ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.